Hi everyone. So welcome to Shikshanave Shakti Spardha Creative Coaching Center, Shumoga. Today we are going to learn about the passage number 5. Before going to the passage, let's remember some hints or clue. So these hints help us to solve the questions. In that passage, some clues are hints are person name, places name, date, year, time, what the matter tell about, achievement. You must underline the hints from the pencil, which makes easy to solve the problem. Let me start the passage. So this passage will having letter rating, like a letter rating. So who write this letter? Jimmy. To whom? Paul. So the Paul is also called Billy. Dear Paul, I want you to be at Sultan's place next Wednesday at night at 9 o'clock. ಸೊ ಪ್ರಿಯ ಪಾಲ್, ಸೊ ಬರುವ ಬುಧವಾರ ವೆನ್ನೆಸ್ಡೇ ನೈಟ್ 9 o'clockಗೆ ನೀನು ಎಲ್ಲಿ ಬರಬೇಕು? ಸುಲ್ತಾನನ ಪ್ಲೇಸಲ್ಲಿ ಇರಬೇಕು. ಐ ವಾಂಟ್ ಯು ಟು ವಿಂಡ್ ಅಪ್ ಸಮ್ ಮ್ಯಾಟರ್ಸ್ ಫಾರ್ ಮೀ. ಸೊ ವಾಟ್ ಈಸ್ ದಟ್? ನನಗಾಗಿ ಕೆಲವು ವಿಷಯಗಳನ್ನು ನೀನು ಮುಕ್ತಾಯಗೊಳಿಸಬೇಕಾಗಿದೆ. ಯು ಕಮ್ ಸುಲ್ತಾನ್ಸ್ ಪ್ಲೇಸ್ ಅಂತ ಜಿಮ್ಮಿ ಪಾಲ್ಗೆ ಹೇಳುವಂಥದ್ದು. ನೆಕ್ಸ್ಟ್, ಐ ವಾಂಟ್ ಯು ಆ್ಯಂಡ್ ಆಲ್ಸೋ ಐ ವಾಂಟ್ ಟು ಮೇಕ್ ಯು ಅ ಪ್ರೆಸೆಂಟ್ ಆಫ್ ಮೈ ಕಿಟ್ ಆಫ್ ಟೂಲ್ಸ್. ಮಾತ್ರವಲ್ಲ, ಅದಷ್ಟೇ ಅಲ್ಲ, ನನ್ನ ಉಪಕರಣಗಳ ಚೀಲ ಟೂಲ್ಸ್ ಕಿಟ್ಟನ್ನು ನಿನಗೆ ಪ್ರೆಸೆಂಟಾಗಿ ಕೊಡಬೇಕಾಗಿದೆ, ಪ್ರೆಸೆಂಟಾಗಿ ಗಿಫ್ಟಾಗಿ ಕೊಡಬೇಕಾಗಿದೆ. ಐ ನೋ ಯು ವಿಲ್ ಬಿ ಗ್ಲ್ಯಾಡ್ ಟು ಗೆಟ್ ದ್ಯಾಮ್. ನನಗೆ ಗೊತ್ತಿದೆ, ಅವುಗಳನ್ನು ನೀನು ತಗೊಳ್ಳೋದ್ರಿಂದ, ಏನನ್ನು ತಗೊಳ್ಳೋದ್ರಿಂದ? ಟೂಲ್ಸ್ ಕಿಟ್ಟನ್ನು ತಗೊಳ್ಳೋದ್ರಿಂದ ನಿನಗೆ ತುಂಬ ಖುಷಿಯಾಗಬಹುದೆಂದು ನನಗೆ ಗೊತ್ತಿದೆ. ಯು ಕುಡ್ ನಾಟ್ ಡೂಪ್ಲಿಕೇಟ್ ದ ಲಾಟ್ ಫಾರ್ $1,000. ಅದಷ್ಟೇ ಅಲ್ಲ, ನೀನು ಅದರ ಭಾಗವನ್ನು $1,000ಗಳಿಗೆ, ಹೌ ಮಚ್ ಡಾಲರ್? $1,000. ನಕಲು ಮೀನ್ಸ್ ಡೂಪ್ಲಿಕೇಟ್ ಮಾಡಲು ಸಾಧ್ಯವಿಲ್ಲ. ಯು ಕೆನಾಟ್ ಡೂಪ್ಲಿಕೇಟೆಡ್ ದ $1,000 ಅಂತ ಹೇಳ್ತಾನೆ. ನೆಕ್ಸ್ಟ್, Billy, I quit the whole business a year ago. That means quit means ಬಿಟ್ಟಿದ್ದೀನಿ ಅಂತ ಅರ್ಥ. ನಾನು ಹಳೆಯ ವ್ಯಾಪಾರವನ್ನು 1 ವರ್ಷದ ಹಿಂದೆಯೇ ಬಿಟ್ಟಿದ್ದೇನೆ. Now I have got a nice store. Who got the nice store? Jimmy got the nice store. ಒಂದು ಸುಂದರವಾದಂಥ ಒಂದು ಅಂಗಡಿನ ನನಗೆ ಸಿಕ್ಕಿದೆ. ಐ ಆಮ್ ಮೇಕಿಂಗ್ ಆ್ಯನ್ ಆನೆಸ್ಟ್ ಲಿವಿಂಗ್. ಸೊ ಅದರಿಂದ ಏನಾಗಿದೆ? ಅದರಿಂದ ನಾನು ಪ್ರಾಮಾಣಿಕತೆಯಿಂದ ಜೀವನ ಮಾಡ್ತಾ ಇದ್ದೇನೆ. ಆ್ಯಂಡ್ ಐ ಆಮ್ ಗೋಯಿಂಗ್ ಮ್ಯಾರಿ ದ ಫೈನೆಸ್ಟ್ ಗರ್ಲ್ ಆನ್ ಅರ್ತ್ 2 weeks ಫ್ರಮ್ ನೌ. ಇನ್ನು 2 ವಾರಗಳಲ್ಲಿ ಜಗತ್ತಿನಲ್ಲಿ, ವರ್ಲ್ಡಲ್ಲೇ ಅತಿ ಸುಂದರವಾದಂಥ ಪ್ರೆಟ್ಟಿ ಗರ್ಲನ್ನು ನಾನು ಮದುವೆ ಆಗಲಿದ್ದೇನೆ. ಸೊ ಫೈನೆಸ್ಟ್ ಗರ್ಲ್ ಮೀನ್ಸ್ ಅ ಪ್ರೆಟ್ಟಿ ಗರ್ಲ್. ಮದುವೆ ಆಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹಿಟ್ಸ್ ದ ಓನ್ಲಿ ಲೈಫ್ ಬಿಲ್ಲಿ, ದ ಸ್ಟ್ರೈಟ್ ಒನ್. ಅದು ಮಾತ್ರ ನಿಜವಾದ ಜೀವನ ಬಿಲ್ಲಿ. ಯಾವುದು ಜೀವನ? ಸೊ ಯು ಗಾಟ್ ಅ ನೈಸ್ ಸ್ಟೋರ್ ಆ್ಯಂಡ್ ಆಲ್ಸೋ ಈ ಮ್ಯಾರಿಡ್ ಟು ಫೈನೆಸ್ಟ್ ಗರ್ಲ್. ಮದುವೆ ಆಗ್ತಾ ಇದ್ದಾನಲ್ವಾ? ಸೊ ಅದು ನಿಜವಾದ ಜೀವನ ಬಿಲ್ಲಿ. ಐ ಹ್ಯಾವ್ ಫೈನಲಿ ಗಿವ್ ಅಪ್ ದ ವೊಕೇಶನ್ ಆಫ್ ಸ್ಟೀಲಿಂಗ್. ನಾನೀಗೇನು ಮಾಡ್ತಾ ಇದ್ದೀನಿ? ಹಳೆಯ ಒಂದು ನೇರವಾದಂಥ, ಸರಳವಾದಂಥ, ಕೊನೆಗೂ ಒಂದು ಕದಿಯುವಂಥ ವೃತ್ತಿಯನ್ನು ನಾನು ಬಿಟ್ಟು ಬಿಟ್ಟಿದ್ದೇನೆ. ಅದನ್ನು
ವುಡ್ ನಾಟ್ ಡೂ ಇಟ್ ಇವನ್ ಫಾರ್ ಮಿಲಿಯನ್ ಯುವರ್ ಓಲ್ಡ್ ಫ್ರೆಂಡ್. ಅದನ್ನು ನೀನು ಮುಂದಕ್ಕೆ ಅದನ್ನು $1,000,000ಗಳಿಗೂ ಸಹ ಮಾಡಲಾರೆ. ನೀನು ನಿಜವಾಗ್ಲೂ ಖಂಡಿತವಾಗಿಯೂ ಸುಲ್ತಾನನಲ್ಲಿರು, ನಾನು ನಿನ್ನನ್ನು ನೋಡಬೇಕು, ನಾನು ಜೊತೆಗೆ ನನ್ನ ಉಪಕರಣಗಳನ್ನು ತರ್ತೀನಿ ಅಂತ ಅಂದ್ಬಿಟ್ಟು. ಸೊ ಯುವರ್ ಓಲ್ಡ್ ಫ್ರೆಂಡ್, ನಿನ್ನ ಹಳೆಯ ಸ್ನೇಹಿತ. ಸೊ ಹೂ ಇಸ್ ದಟ್? ಜಿಮ್ಮಿ. ಗಾಟ್ ಇಟ್ ನೌ ಚಿಲ್ಡ್ರನ್? ಓಕೆ, ನೌ ವಿ ಸಾಲ್ವ್ ದ ಕ್ವಶನ್ಸ್. Or you make the underline for the important. What are the important points is there? Hints are is there? Yes. First question. To whom is the letter written? ಯಾರು ಲೆಟರನ್ನು ಬರೆದಿರೋದು? ಇಲ್ಲಿ ಯಾರಿಗೆ ಲೆಟರನ್ನು ಬರಿತಾ ಇರೋದು? ಯಾರಿಗೆ ಲೆಟರನ್ನು ಬರಿತಾ ಇರೋದು? ಎಸ್, ಬಿಲ್ಲಿ. ಸೊ ರೈಟ್ ಆನ್ಸರ್ ಈಸ್ ಬಿಲ್ಲಿ. Next question. Where does the Jimmy want to meet Paul? ಜಿಮ್ಮಿ ಪಾಲನ್ನು ಮೀಟ್ ಮಾಡಬೇಕು ಅಂತ ಹೇಳಿದ್ನಲ್ವಾ? ಎಲ್ಲಿ ಮೀಟ್ ಮಾಡಬೇಕು ಅಂತ ಹೇಳಿದ್ದ? ಅಟ್ ಈಸ್ ಬಿಸ್ನೆಸ್, ಅಟ್ ಸುಲ್ತಾನ್ಸ್, ಅಟ್ ಈಸ್ ಪ್ಲೇಸ್, ಅಟ್ ಈಸ್ ಸ್ಟೋರ್. ಎಸ್, ರೈಟ್ ಆನ್ಸರ್ ಈಸ್ ಸುಲ್ತಾನ್ಸ್. ಸುಲ್ತಾನ್ಸ್ ಪ್ಲೇಸ್. Next question. What does the sender of the letter want to gift the receiver? What does the sender of the letter want to gift the receiver? ಅಂದರೆ ಈ ಪತ್ರವನ್ನು ಕಳಿಸುವವನು ಅದನ್ನು ಪಡೆಯುವವನಿಗೆ ಯಾವುದನ್ನು ಕಾಣಿಕೆಯಾಗಿ ಕೊಡಬೇಕು ಅಂತ ಇದ್ದಾನೆ, ಕೊಡಬೇಕಾಗಿದೆ? ಎಸ್, ಒಂದು ಪತ್ರ, ಅ ಲೆಟರ್, ಅ ಕಿಟ್ ಆಫ್ ಟೂಲ್ಸ್, ಉಪಕರಣಗಳ ಚೀಲ, $1,000,000, $1,000,000, $1,000, $1,000. ರೈಟ್ ಆನ್ಸರ್ ಈಸ್ ಉಪಕರಣಗಳ ಚೀಲ. ಯು ರಿಮೆಂಬರ್ಡ್ ಒನ್ಸ್ ಅಗೇನ್? ಸೊ ಒನ್ಸ್ ಯು ರೀಡ್ ದ ಪ್ಯಾಸೇಜ್, ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಪ್ಯಾಸೇಜ್, ಅದನ್ನು ನೀವು ಅರ್ಥ ಮಾಡ್ಕೊಂಡಾದ್ಮೇಲೆ, ಪ್ಯಾಸೇಜನ್ನು ರೀಡ್ ಮಾಡಿ ಅರ್ಥ ಮಾಡ್ಕೊಂಡಾದ್ಮೇಲೆ ಕ್ವಶನನ್ನು ನೀವು ಸಾಲ್ವ್ ಮಾಡಬೇಕು ಅಂದಾಗ ಒನ್ಸ್ ಅಗೇನ್ ಯು ರೀಡ್ ದ ಪ್ಯಾಸೇಜ್. ಸೊ ರೈಟ್ ಆನ್ಸರ್ ಈಸ್ ಅ ಕಿಟ್ ಆಫ್ ಟೂಲ್ಸ್. ನೆಕ್ಸ್ಟ್ ಕ್ವಶನ್. ವಿಂಡ್ ಅಪ್ ಸಮ್ ಲಿಟಲ್ ಮ್ಯಾಟರ್ಸ್. ಇಯರ್ ವಿಂಡ್ ಅಪ್ ಮೀನ್ಸ್, ವಿಂಡ್ ಅಪ್ ಸಮ್ ಲಿಟಲ್ ಮ್ಯಾಟರ್ಸ್ ಅಂದರೆ ಕೆಲವು ಚಿಕ್ಕ ವಿಷಯಗಳನ್ನು ಅಲ್ಲಿ ಮುಕ್ತಗೊಳಿಸಬೇಕಾಗಿದೆ. ಅಂದರೆ ಇಲ್ಲಿ ಮುಕ್ತಾಯಗೊಳಿಸಬೇಕಾಗಿದೆ ಅಂದರೆ ಯಾವುದನ್ನು ಮುಕ್ತಾಯಗೊಳಿಸಬೇಕಾಗಿದೆ? ಸೊ ಅಲ್ಲಿ ನಿಮಗೆ ಒಂದು ವರ್ಡ್ ಸಿಗುತ್ತೆ. ಯಾವ ವರ್ಡ್ ಸಿಗುತ್ತೆ? ಈ ಕ್ವಶನ್ಸ್ ಆಪ್ಷನ್ಸನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ವಿನ್ ದ ವಾಚ್, ಸಾರ್ಟ್ ಔಟ್ ಅ ಫ್ಯೂ ಥಿಂಗ್ಸ್, ಡೂಪ್ಲಿಕೇಟ್ ದ ಮ್ಯಾಟರ್, ಪ್ರೆಸೆಂಟ್ ದ ಮ್ಯಾಟರ್. ಸೊ ಫಸ್ಟ್ ಒನ್ ವಿನ್ ದ ವಾಚ್ ಅಂದರೆ ವಾಚನ್ನು ತಿರುಗಿಸುವುದು. ಸಾರ್ಟ್ ಔಟ್ ಅ ಫ್ಯೂ ಥಿಂಗ್ಸ್, ಕೆಲವು ವಸ್ತುಗಳನ್ನು ಹಂಚುವುದು. ಡೂಪ್ಲಿಕೇಟ್ ದ ಮ್ಯಾಟರ್, ವಿಷಯಗಳನ್ನು ನಕಲು ಮಾಡುವಂಥದ್ದು. ಪ್ರೆಸೆಂಟ್ ದ ಮ್ಯಾಟರ್, ವಿಷಯಗಳನ್ನು ಒಪ್ಪಿಸುವಂಥದ್ದು. ಇಲ್ಲಿ ಡೂಪ್ಲಿಕೇಟ್ ಅನ್ನೋ ವರ್ಡು ಈ ಪ್ಯಾಸೇಜಲ್ಲೇ ಬರುತ್ತೆ, ನಿಮಗೆ ಈಸಿಯಾಗಿ ಫೈಂಡ್ ಔಟ್ ಆಗುತ್ತೆ. ಸೊ ವಾಟ್ ಈಸ್ ದ ಆನ್ಸರ್? ಎಸ್, ಡೂಪ್ಲಿಕೇಟ್ ದ ಮ್ಯಾಟರ್. ನೆಕ್ಸ್ಟ್ ಕ್ವಶನ್. ಹೌ ಜಿಮ್ಮಿ ಮೇಕಿಂಗ್ ಈಸ್ ಲಿವಿಂಗ್ ನೌ? ಜಿಮ್ಮಿ ಈಗ ಹೇಗೆ ಜೀವನ ನಡೆಸ್ತಾ ಇದ್ದಾನೆ? ಫ್ರಮ್ ಈಸ್ ನ್ಯೂ ಸ್ಟೋರ್ ಅಂದರೆ ಅವನ ಒಂದು ಹೊಸ ಅಂಗಡಿಯಿಂದ. ಬೈ ಮ್ಯಾರಿಂಗ್ ದ ರಿಚೆಸ್ಟ್ ಗರ್ಲ್, ಸೊ ಶ್ರೀಮಂತ ಹುಡುಗಿಯನ್ನು ಮದುವೆ ಆಗಿ. ಬೈ ಸೆಲ್ಲಿಂಗ್ ಇಸ್ ಕಿಟ್ ಆಫ್ ಟೂಲ್ಸ್, ಅವನ ಉಪಕರಣಗಳ ಚೀಲವನ್ನು ಮಾರಿ. ಬೈ ಗಿಫ್ಟಿಂಗ್ ಇಸ್ ಟೂಲ್ಸ್, ಅವನ ಉಪಕರಣಗಳನ್ನು ಉಡುಗೊರೆಯಾಗಿ ನೀಡಿ ಅಂತ ಇದೆ. ಸೊ ಈಗ ಜೀವನ ಹೇಗೆ ನಡೆಸ್ತಾ ಇದ್ದಾನೆ ಅಂದರೆ ಆಲ್ರೆಡಿ ಜೀವನ ನಡೆಸ್ತಾ ಇದ್ದಾನೆ. ಈ ಒಂದು ಪ್ಯಾಸೇಜಲ್ಲಿ ಜೀವನ ನಡೆಸ್ತಾ ಇದ್ದಾನೆ. ಇರುವಂತಹ ಉಪಕರಣಗಳನ್ನು, ಟೂಲ್ಸ್ ಕಿಟ್ಟನ್ನು ಅವನ ಫ್ರೆಂಡಿಗೆ ಕೊಡಬೇಕು ಅಂತ ಇದ್ದಾನೆ. ಸೊ ಅದನ್ನು ಹೇಗೆ ನಡೆಸ್ತಾ ಇದ್ದಾನೆ ಈಗ ಅಂತ ಅಂದಾಗ ನಾವು ಯೋಚನೆ ಮಾಡಬೇಕಾಗತ್ತೆ. ಅವನ ಹೊಸ ಅಂಗಡಿಯಿಂದ, ನೈಸ್ ಸ್ಟೋರ್, ಐ ಹ್ಯಾವ್ ಅ ನೈಸ್ ಸ್ಟೋರ್ ಅಂತ ಹೇಳಿದ್ದ ಅಲ್ವಾ, ನ್ಯೂ ಸ್ಟೋರ್ ಅಂತ ಹೇಳಿದ್ದ. ಸೊ ದಟ್ ಒನ್ ಕರೆಕ್ಟ್ ಆನ್ಸರ್. ಸೊ ನಾವು ಬೇರೆ ಒಂದು ನೋಡಿದಾಗ ಬಹಳ ಶ್ರೀಮಂತ, ಬೈ ಮ್ಯಾರಿಂಗ್ ದ ರಿಚೆಸ್ಟ್ ಗರ್ಲ್ ಅಂತ ಇದೆ.
ಸೊ ರಿಚೆಸ್ಟ್ ಗರ್ಲ್ ಅಂತ ಅಲ್ಲಿ ಮೆನ್ಷನ್ ಆಗಿಲ್ಲ, ಫೈನೆಸ್ಟ್ ಗರ್ಲ್ ಅಂತ ಹೇಳೋದು ಅಲ್ವಾ. ಸೊ ಈ ವರ್ಡ್ಗಳನ್ನೆಲ್ಲ ನೀವು ನೋಡಬೇಕಾಗತ್ತೆ ಮಕ್ಕಳ. ಥ್ಯಾಂಕ್ ಯು.